ಮೂರನೇ ಸಲ ಝೀರೋ ಆಗಿ ಕುಂತಿರ್ತೀನಿ. ಝೀರೋದಲ್ಲಿ ತುಂಬಾ ನೋವುಗಳಿರುತ್ತೆ ಸರ್. ಮಾತುಗಳಿರುತ್ತೆ, ಅವಮಾನಗಳಿರುತ್ತೆ. ಅಂತ ಟೈಮಲ್ಲಿ ಶಿವಣ್ಣ ನನಗೊಂದಿನ ಕಾಲ್ ಮಾಡ್ತಾರೆ ಸರ್. ಆಲ್ಮೋಸ್ಟು ಅಂದ್ರೆ ಬದುಕೋದಿಕ್ಕೂ ನನಗೆ ಇದಿಲ್ಲ. ಆ ತರ ಒಂದು ಸಿಚುವೇಷನು ಯಾಕಾದ್ರೂ ಬದುಕಿದನೋ, ದೇವ್ರು ಇಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾನೆ, ಹೆಂಗೆ ಬದುಕೋದು? ಹೇಳೋದಿಕ್ಕಾಗ್ತಲ್ಲ ಸರ್. ಮನೆನಲ್ಲಿ ಹೇಳೋದಿಕ್ಕಾಗಲ್ಲ ಸರ್. ಮನೆ ಬಿಟ್ಟು ಬಂದಿರ್ತೀನಿ ನಾನು. ನನ್ನ ಕಷ್ಟಗಳು ಯಾವ್ದು ಮನೆನಲ್ಲಿ ಗೊತ್ತಿಲ್ಲ. ಇವತ್ತು ಕೇಳುವಾಗ ನೋಡುವಾಗ ಅವ್ರಿಗೆ ಅನ್ಸ್ಬೋದು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತೇಳಿ. ಬಟ್ ಆ ಕಷ್ಟಪಟ್ಟಿರೋದು ನನ್ನೊಬ್ಬನಿಗೆ ಗೊತ್ತು, ನನ್ನ ವೈಫಿಗೆ ಗೊತ್ತು, ನನ್ನ ಜೊತೆಗಿದ್ದಂಥ ಕೆಲವು ಜನಕ್ಕೆ ಗೊತ್ತು. ಕೆಳಗಡೆ ಬಿದ್ದಿದ್ದೀನಂತ ನಾನು ಇನ್ನೊಂದು 10 ಜನಕ್ಕೆ ಗೊತ್ತಾಯ್ತು ಅಂದಾಗ ಇನ್ನ 10 ಕಲ್ಲು ಹೊಡಿತಾರೆ ಸರ್ ಅವಾಗ. ಅವಾಗ ಇದ್ದಿದ್ದು ನೋವಲ್ಲಿದ್ದಾಗ ಇನ್ನ ನೋವು ಜಾಸ್ತಿ ಆಗುತ್ತೆ. ಅಂತ ಟೈಮಲ್ಲಿ ಸರ್ ಶಿವಣ್ಣ ನಾನು ತುಂಬಾನೇ ಪ್ರತಿ ಸಲಿನೂ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ಸರ್ ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರು ಒಂದಿನ ಫೋನ್ ಮಾಡ್ತಾರೆ. ಅವ್ರಿಗೆ ಯಾರೋ ಮೇ ಬಿ ಹಿಂಗೆ ವಿಷಯ ತಲುಪುತ್ತೆ. ತಲುಪಿದಾಗ "ಏಯ್ ನಿನ್ಗೆ ಏನ್ ಬೇಕೋ ಸಪೋರ್ಟು ನಾನು ಇದೀನಿ ಕಣೋ, ದುಡ್ಡು ಗಿಡ್ ಏನಾದ್ರು ಬೇಕನೋ, ಎಷ್ಟು ಬೇಕೋ ಹ್ಮ್. ಏನ್ ಮಾಡ್ತೀಯೋ ಮಾಡೋ, ಬಿಸ್ನೆಸ್ಸು, ಶೋಸ್ ಏನಾನ ಮಾಡ್ತೀಯೋ ಮಾಡು, ಏನ್ ಬೇಕು ಮಾಡು" ಅಂತ ಅಂದ್ಬಿಟ್ಟು ಗೀತಕ್ಕ, ಶಿವಣ್ಣ ಇಬ್ರು ಫೋನ್ ಮಾಡ್ತಾರೆ ಸರ್. ಮಾಡಿ ಧೈರ್ಯ ತುಂಬ್ತಾರೆ. ನನ್ನ ವೈಫ್ ಹತ್ರ ಮಾತಾಡ್ತಾರೆ. "ಏಯ್ ನೀನ್ ನನ್ ಮಗ ಕಣೋ, ಮಗ ಇದ್ದಂಗೆ ಕಣೋ, ನಿನ್ಗೆ ಏನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ. ಹ್ಮ್. ಹ್ಮ್. ಧೈರ್ಯವಾಗಿರು, ತಲೆ ಕೆಡಿಸ್ಕೊಳೋ" ಸರ್ ಅವ್ರೊಂದು ದೊಡ್ಡ ದೇವ್ರು ದೇವಸ್ಥಾನ ಸರ್ ಅವ್ರು. ಅಂದ್ರೆ ಆ ದೊಡ್ಡ ಮನೆ ನಾವು ಅಂಗ್ಳಕ್ಕೆ ಕಾಲಿಕ್ಕದಕ್ಕೇನೆ ನಮ್ಗೆ ಯೋಗ್ಯತೆ ಇರ್ಬೇಕಂತೀವಿ.